ಎಲ್ರಿಗೂ ನಮಸ್ಕಾರ. ವ್ಯೂವರ್ಸ್ಗೆ ಹಾಗೆ ಎಸ್ಪೆಷಲಿ ಪೇರೆಂಟ್ಸಿಗೆ, ಸ್ಟೂಡೆಂಟ್ಸಿಗೆ. ಓಕೆ, ಇವತ್ತು ಗುರು ಪೌರ್ಣಿಮೆ. ನಾವೆಲ್ಲ ಗುರುಗಳನ್ನ ನೆನ್ಸ್ಕೊಂತ, ಗುರುಗಳು ಹೇಗಿರ್ಬೇಕು, ಗುರುಗಳು ಹಾಗೆ, ಗುರುಗಳಿಗೆ ಆಶೀರ್ವಾದ ಮಾಡ್ಬೇಕು, ಗುರುಗಳನ್ನ ಪೂಜೆ ಮಾಡ್ಬೇಕು, ಗುರು ಹೇಳ್ದಂಗೆ ನಡಿಬೇಕು, ಮುಂದೆ ಒಂದ್ ಗುರು ಇರ್ಬೇಕು, ಹಿಂದೆ ಒಂದ್ ಗುರು ಇರ್ಬೇಕು ಅಂತ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದೆಲ್ಲ ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ. ಎಲ್ಲರೂ ಸ್ಟೂಡೆಂಟ್ಸ್ ಹೇಗಿರ್ಬೇಕು ಅಂತ ಹೇಳ್ತಿದ್ರೆ, ಬಟ್ ಗುರು ಹೇಗಿರ್ಬೇಕು ಅಂತ ಎಲ್ಲೂ ಕಾಣಿಸ್ತಿಲ್ಲ. ಸೊ ಅದಕ್ಕೆ ಗುರು ಹೇಗಿರ್ಬೇಕು ಅನ್ನೋ ಒಂದು ವಿಚಾರಗಳನ್ನ ಮಾತಾಡೋಣ. ನಾನು ಕೇಳಿದ, ನಾನು ಕಂಡ ಅಥವಾ ನಾನು ಅರ್ಥ ಮಾಡ್ಕೊಂಡಿರೋಂತ ಭೂಮಿ ಮೇಲೆ ಓಕೆ ಯಾವಾಗ ಯುಗಗಳಿಂದ ನೋಡಿದಂತ ಒಂದು ಅದ್ಭುತ ಗುರು ಅಂತಂದ್ರೆ ದ್ರೋಣಾಚಾರ್ಯ. ನಮ್ಗೆಲ್ರಿಗೂ ಗೊತ್ತಿದೆ ದ್ರೋಣಾಚಾರ್ಯ ಇಸ್ ಅ ಮಾಸ್ಟರ್ ಪೀಸ್ ಗುರು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ನಿಮ್ಗೆಲ್ಲ ಮಹಾಭಾರತ ಗೊತ್ತಿಲ್ಲ ಅನ್ಸುತ್ತೆ, ಸಾಕಷ್ಟು ಜನ ಮಹಾಭಾರತ ಎಲ್ಲ ನೋಡೋದಿಲ್ಲ. ನಿಮ್ಗೇನಾದ್ರು ಮಹಾಭಾರತ ನೋಡ್ಬೇಕು, ನಿಜವಾಗ್ಲೂ ಜೀವನ ಅರ್ಥ ಮಾಡ್ಕೊಬೇಕು, ಗುರು ಅಂದ್ರೆ ಏನು, ಸ್ಟೂಡೆಂಟ್ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು, ಫ್ಯಾಮಿಲಿ ಅಂದ್ರೆ ಏನು, ದಾಯಾದಿಗಳಂದ್ರೆ ಎಲ್ಲ ಅರ್ಥ ಮಾಡ್ಕೊಬೇಕಂದ್ರೆ ಮಹಾಭಾರತನ 180 ಎಪಿಸೋಡ್ಗಳಿದೆ ಹತ್ತತ್ರ. ಹಾಟ್ಸ್ಟಾರ್, ಡಿಸ್ನಿ ಹಾಟ್ಸ್ಟಾರ್ ವೆಬ್ಸೈಟ್, ಇದು ಆಪಲ್ ಬರುತ್ತೆ, ಫ್ರೀ ಇರುತ್ತೆ. ಡೈಲಿ ಒಂದೊಂದು ಎಪಿಸೋಡ್ ನೋಡಿ ಅಂತ ನಾನು ಜಸ್ಟ್ ರಿಮೈಂಡರ್ ಕೊಡ್ತಾ ಇದೀನಿ. ಏನು ಅವ್ರೇನು ನಂಗೆ ದುಡ್ಡು ಕೊಡೋದಿಲ್ಲ ನೀವು ನೋಡಿದ್ರೆ, ಬಟ್ ಸ್ಟಿಲ್ ಐ ಆಮ್ ರೆಕಮೆಂಡಿಂಗ್ ಯು ಟು ಲರ್ನ್ ಸಮಥಿಂಗ್. ಈಗ ವಿಷಯಕ್ಕೆ ಬರೋಣ. ದ್ರೋಣಾಚಾರ್ಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಓಕೆ, ದ್ರೋಣಾಚಾರ್ಯ ಎಷ್ಟು ಒಳ್ಳೆ ಗುರುನು ಅದೇ ರೀತಿ ಅಷ್ಟೇ ಕೆಟ್ಟ ಗುರು ಅಂತ ಕೂಡ ಎಲ್ರಿಗೂ ಅನ್ಕೊಂಡಿದ್ದಾರೆ. ಓಕೆ, ದ್ರೋಣಾಚಾರ್ಯ ಒಳ್ಳೆ ಪಾಠ ಅಂತ ಹೇಳ್ಕೊಡ್ತಾರೆ. ಯಾಕಂದ್ರೆ ಅವ್ರ ಕಡೆಯಿಂದನೇ ಏಕಲವ್ಯ ಬಂದಿದ್ದು, ಅವ್ರ ಕಡೆಯಿಂದನೇ ಅರ್ಜುನ ಬಂದಿದ್ದು, ಅವ್ರ ಕಡೆಯಿಂದ ಪಾಂಡವರು ಕಲ್ತಿದ್ದು, ಅವ್ರ ಕಡೆಯಿಂದ ಕೌರವರು ಕಲ್ತಿದ್ದು, ಎಲ್ರು ಕಲ್ತಿದ್ದು, ವಿದ್ಯೆ ಕಲ್ತಿದ್ದು ದ್ರೋಣಾಚಾರ್ಯ ಕಡೆಯಿಂದ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ, ನಿಮ್ಗೆ ಏನ್ ಸಂಬಂಧ ಅನ್ನೋದ್ ವಿಷಯನ ಅರ್ಥ ಮಾಡ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ, ಫುಲ್ ಕ್ಲಾರಿಟಿ ಬರುತ್ತೆ. ಓಕೆನಾ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ಒಂದು ಗುರು ಆಗಿ, ಓಕೆ, ಏನೋ ಒಂದು ಗುರು, ಓಕೆ, ಒಂದ್ ದಾರಿ ತೋರ್ಸೋದ, ಯಾವ್ದೋ ಒಂದು ಗುರು ಸ್ಥಾನ ನನ್ ಕೊಟ್ಟಿದ್ದಾರೆ, ಯಾರೋ ಇಬ್ರು ಕೊಟ್ಟಿದ್ದಾರೆ. ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಆದ್ರೂ ಕೂಡ ಎಜುಕೇಶನ್ ಇಂಡಸ್ಟ್ರಿಯಲ್ಲಿ ಇರ್ತಾ ನಾನು ರೆಸ್ಪಾನ್ಸಿಬಿಲಿಟಿ ಆಗಿ ಇವತ್ತು ನಿಮ್ಮೆಲ್ರಿಗೂ ಗುರು ಪೌರ್ಣಿಮೆ ದಿವಸ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದೀನಿ. ಇದನ್ನ ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ತಂದ್ರೆ, ನೀವು ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಒಬ್ಬೊಬ್ರು ನೀವು ನೋಡಿ, ನಿಮ್ ಹಳ್ಳಿಲಿ ಹತ್ತತ್ರ ಒಂದ್ 30-40 ಜನ ನೀವು ಇದ್ರ ಬಗ್ಗೆ ಕರೆಕ್ಟ್ ಕೂಲಂಕಷವಾಗಿ ವಿಮರ್ಶೆ ಮಾಡಿ, ತರ್ಕ ಮಾಡಿ, ಅಪ್ಲೈ ಮಾಡಿದ್ದೆ ಆದ್ರೆ ನಿಮ್ ಹಳ್ಳಿಲಿ ಯಾವ ಮಗುನು ಯಾವುದೇ ಎಜುಕೇಶನ್ಗೂ ಯಾವುದೇ ಫೀಸ್ ಕಟ್ಟಂಗಿಲ್ಲ. ಆ ತರ ಒಂದು ಫ್ರೀ ಎಜುಕೇಶನ್ ಸಿಸ್ಟಮ್ ನ ಫಸ್ಟ್ ನಮ್ ಕರ್ನಾಟಕದಲ್ಲಿ ತರಬಹುದು, ಹಾಗೆ ಭಾರತ ದೇಶದಾದ್ಯಂತ ತಗೊಂಡೋಗ್ಬೋದು. ಲೆಟ್ಸ್ ಕಮ್ ಟು ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಬಗ್ಗೆ ಏನ್ ಹೇಳ್ತಿದ್ದೆ ನಾನು, ಆ ಮನುಷ್ಯ ತುಂಬಾ ಒಳ್ಳೆ ಸ್ಕಿಲ್ಸ್ ಹೇಳ್ಕೊಡ್ತಾ ಇದ್ರು, ಎಲ್ಲೂ ಪಾರ್ಶಿಯಾಲಿಟಿ ಮಾಡ್ತಾ ಇರ್ಲಿಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಯಾವ್ದೋ ಒಂದ್ ಕಾರಣಕ್ಕೆ ಏಕಲವ್ಯದಿಂದ ಹೆಬ್ಬೆರಳು ತೆಗ್ದಾಕಿದ್ರು. ಯಾಕೆ ಹೆಬ್ಬೆರಳು ಕೇಳಿದ್ರು? ಯಾಕಂತಂದ್ರೆ ಅರ್ಜುನನ ಮೀರಿಸಿ ಏಕಲವ್ಯ ಇರಬಾರ್ದು ಅಂತಲ್ಲ, ಏಕಲವ್ಯ ಬಂದು ನಿಂತಿದ್ದು ರಾಂಗ್ ಸೈಡ್ಗೆ, ಆಪೋಸಿಟ್ ಟು ಧರ್ಮದಿಂದ ಆಪೋಸಿಟ್ ನಿಂತು ಬಿಡ್ತಾರೆ ಅಂತ ಒಂದು ಭಯದಲ್ಲಿ ಅವ್ರೇನ್ ಮಾಡಿದ್ರು, ಏಕಲವ್ಯದ ಬೆರಳು ಕೇಳಿದ್ರು. ಅದೇ ರೀತಿ ತುಂಬಾ ದೊಡ್ಡ ಪಾಪ ಮಾಡಿದ್ದೇನಂತಂದ್ರೆ, ಅವರು ಅವರ ಮಗನ ಸ್ವಂತ ಅಶ್ವತ್ಥಾಮನ ಒಂದು ಆಸೆಗಳನ್ನ ಈಡೇರಿಸೋದಕ್ಕೋಸ್ಕರ ಪಾಂಡವ್ರಿಗೆ ತೊಂದರೆ ಕೊಟ್ರು, ಅಧರ್ಮದ ಬಗ್ಗೆ ನಿಂತ್ಕೊಂಡ್ರು, ಪಾಂಚಾಲಿದು ವಸ್ತ್ರಾಭರಣ ಆಗುವಾಗ ಅದನ್ನ ತಡಿಲಿಲ್ಲ. ಇದೆಲ್ಲ ನಿಂದನೆಗಳು ಅವ್ರ ಮೇಲೆ ಇದ್ದೇ ಇದೆ. ಅದೊಂಥರ ಶಾಪ ದ್ರೋಣಾಚಾರ್ಯರಿಗೆ. ಈಗ ವಿಷಯಕ್ಕೆ ಬಂತಂತಂದ್ರೆ, ಈಗ ದ್ರೋಣಾಚಾರ್ಯ ಮಾಡ್ಲಿಕ್ಕೆ ಕಾರಣ ಏನು? ಯಾಕೆ ಅವ್ರ ಮಗನ ಮೇಲೆ ಅಷ್ಟು ಮಮಕಾರ? ಏನಾಗುತ್ತೆ ಅಂತಂದ್ರೆ, ಅವ್ರು ಒಂದೊಂದು ಕಾಲದಲ್ಲಿ ಫಾರ್ ಎಕ್ಸಾಂಪಲ್ ಅವ್ರು ಒಂದ್ ಸ್ವಲ್ಪನೇ ಟೈಮು ಏನೂ ಆಸೆ ಪಡಿದ್ರಂಗೆ ಎಲ್ಲರಿಗೂ ಇದು ಹೇಳ್ಕೊಡ್ತಾ ಇರ್ತಾರೆ ದ್ರೋಣಾಚಾರ್ಯ. ಆದ್ರೆ ಅವ್ರ ಮಗನ್ಗೆ ಹಾಲು ಕುಡಿಯೋಕ್ ಕೂಡ ಹಾಲಿರಲ್ಲ. ಆಗ ಅವ್ರ ಫ್ರೆಂಡ್ ಒಬ್ಬ ರಾಜ ಇರ್ತಾನೆ, ಆ ರಾಜನ ಹತ್ರ ಹೋಗ್ಬಿಟ್ಟು ನನಗೊಂದು ಹಸು ಕೊಡು, ನನ್ನ ಮಗನ್ಗೆ ಹಾಲು ಕೊಡಕ್ ಆಗ್ತಿಲ್ಲ, ಅಕ್ಕಿ ಹಿಟ್ಟನ್ನ ನೀರಲ್ಲಿ ಕಲ್ಸ್ಬಿಟ್ಟು ಹಾಲು ಅಂತ ಕೊಡ್ತಾ ಇದೀನಿ ಅಂತ ಕೇಳ್ಕೊಂಡಾಗ ಆ ರಾಜ ಏನ್ ಮಾಡ್ತಾನೆ ಅಂದ್ರೆ, ನಿನ್ಗೊಂದು ಹಸು ಅಲ್ಲ, ಏನು ಕೊಡಲ್ಲ, ಇನ್ನು ಹೋಗು ಅಂತ ಹೇಳಿ ಕಳಿಸ್ತಾನೆ. ಆ ಒಂದು ದ್ವೇಷನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಗುರು ತನ್ನ ಮಗುವಿನ ಸ್ವಾರ್ಥಕ್ಕೋಸ್ಕರ, ತನ್ನ ಮಗುವಿನ ಜೀವನಕ್ಕೋಸ್ಕರ, ತನ್ನ ಮಗುನ ರಾಜನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಕಂಪ್ಲೀಟ್ ಆ ಮಹಾಭಾರತದಲ್ಲಿರೋ ಎಲ್ಲಾ ಮೆಸ್ಸಪ್ಪಿಗೂ ಒಂದ್ ರೀತಿ ನೇರವಾದ ಕಾರಣ ಆಗ್ಬಿಡ್ತಾರೆ ಅವರು. ಆಗ ಕೃಷ್ಣ ಪರಮಾತ್ಮ ಅವ್ರನ್ನ ವಧೆ ಮಾಡಕ್ ಮುಂಚೆ ಒಂದ್ ಮಾತು ಹೇಳ್ತಾರೆ, ನೀನ್ ಮಾಡಿದ ತಪ್ಪೇನಂತಂದ್ರೆ ಮಕ್ಕಳ ಮೇಲೆ ಪ್ರೀತಿ ಇರ್ಬೇಕು, ವ್ಯಾಮೋಹ ಇರಬಾರ್ದು ಅಂತ. ಇವತ್ತಿನ ಕಾಲದಲ್ಲಿ ಟೀಚರ್ಸ್ ಗಳ ಕತೆ, ಸ್ಕೂಲ್ಗಳ ಕತೆ, ಇನ್ಸ್ಟಿಟ್ಯೂಷನ್ ಕತೆ ಹಂಗೆ ಆಗಿದೆ. ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ, ಅವ್ರ ಬಿಸ್ನೆಸ್ ಅದನ್ನ ಬೆಳೆಸ್ಬೇಕು ಅನ್ನೋ ಒಂದೇ ಒಂದು ವ್ಯಾಮೋಹದಲ್ಲಿ ಎಲ್ಲೋ ಒಂದು ಕಡೆ ಅಧರ್ಮ ಅಥವಾ ಅನ್ಯಾಯದ ಎಜುಕೇಶನ್ ಸಿಸ್ಟಮ್ ಬೆಳೀತಿದೆ ಅಂತ ಅನಿಸ್ತಾ ಇದೆ. ಈ ವಿಡಿಯೋ ಹೇಗೆ ನಾನು ನೋಡಿದಂತ ಒಂದು ಕ್ಯಾರೆಕ್ಟರ್ ದ್ರೋಣಾಚಾರ್ಯ ಅವತ್ತು ಆ ರಾಜನಿಗೆ ಹೇಳಿದ್ರು, ಅದೇ ರೀತಿ ನಾನು ಇವತ್ತು ಈ ವಿಡಿಯೋಯಿಂದ ಗುರು ಪೌರ್ಣಿಮೆ ದಿವಸ ಭೂಮಿಯಲ್ಲಿರೋ ಎಲ್ಲಾ ಗುರುಗಳು ಇರ್ಬೋದು, ಯಾರೇ ಗುರು ಇರ್ಬೋದು, ನಿಮ್ಗೆ ಗೊತ್ತಿರೋ ಪ್ರತಿಯೊಂದು ಗುರುಗಳ ಪಾದ ಸಾಕ್ಷಿಯಾಗಿ ಇಟ್ಕೊಂಡು ನಾನು ಒಂದು ವಿಚಾರನ ಕ್ಲೀನ್ ಆಗಿ ಹೇಳ್ತಾ ಇದ್ದೀನಿ. ಈ ಭೂಮಿಯಲ್ಲಿ ಯಾವುದೇ ವ್ಯವಹಾರ ಮಾಡ್ಲಿ, ಬಿಸ್ಕೆಟ್ ಮಾರ್ಲಿ, ಚಾಕ್ಲೇಟ್ ಮಾರ್ಲಿ, ಬುಕ್ ಮಾರ್ಲಿ, ಪೆನ್ ಮಾರ್ಲಿ, ಪೆನ್ಸಿಲ್ ಮಾರ್ಲಿ, ವಿಸ್ಕಿ ಮಾರ್ಲಿ, ಬ್ರ್ಯಾಂಡಿ ಮಾಡ್ಲಿ, ಏನೇನ್ ಮಾಡ್ತಾ ಇದ್ರೆ ಎಲ್ಲಾ ವ್ಯವಹಾರಗಳನ್ನ ವ್ಯವಹಾರ ತರ ಮಾಡಿ ಒಂದೇ ಒಂದು ಎಜುಕೇಶನ್ ನಮ್ಮ ಹತ್ರ ಸರ್ವಿಸ್ ಸೆಕ್ಟರ್ ಅಲ್ಲಿ ಇಟ್ಕೊಂಡು
ನಮಗೇನ್ ಜೀವನಕ್ಕೆ ಎಷ್ಟು ಬೇಕೋ ನಾವ್ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟಕ್ ಮಾತ್ರ ಮೀಸಲಿಟ್ಕೊಂಡು ಸಂಪಾದನೆ ಮಾಡೋಂತ ಒಂದು ಎಜುಕೇಶನ್ ಸಿಸ್ಟಮ್ ನ ದಯವಿಟ್ಟು 100% ಬಿಸ್ನೆಸ್ ಮಾಡ್ಬಿಡಿ ಅಂತ ನಾನು ಎಲ್ರಿಗೂ ಹೇಳ್ತಿದ್ದೀನಿ. ಈಗ ಪೇರೆಂಟ್ಸ್ ಬರ್ತೀನಿ. ಎಷ್ಟೇ ನಮ್ಮ ಸಮಾಜದಲ್ಲಿ ಈ ತರದವ್ರು ನನ್ನಂತವ್ರಾಗ್ಲಿ ಇನ್ನು ಸಾಕಷ್ಟು ಜನ ಮೀಡಿಯಾದವರಾಗ್ಲಿ ಏನ್ ಹೇಳಿದ್ರು ಇವ್ರು ಚೇಂಜ್ ಆಗಲ್ಲ. ಯಾಕಂದ್ರೆ ಸಾಮ ದಾನ ಭೇದ ದಂಡ ಅಂತ ಒಂದ್ 4 ವಿಚಾರ ಇರುತ್ತೆ. ಇವಾಗ ಸಾಮ ದಾನದಲ್ಲಿ ಎಲ್ಲರೂ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಶಾಲೆಗಳು ನಡೆಸ್ತಿದೆ ಅದಕ್ಕೆ ಟ್ಯಾಕ್ಸ್ ಇಲ್ಲ, GST ಇಲ್ಲ ಅಂತ ಹೇಳ್ತಾರೆ. ನಾನ್ ಪ್ರಾಫಿಟ್ ಇಟ್ಕೊಬೇಕು ಅಂತ ಒಳ್ಳೆ ಮಾತುಗಳಲ್ಲೆಲ್ಲ ಹೇಳಿರ್ತಾರೆ, ಎಲ್ಲ ನಡೆದಿರುತ್ತೆ. ಆದ್ರೂ ಇವ್ರು ಯಾರು ಮಾತು ಕೇಳ್ತಿರಲ್ಲ. ಡಿಯರ್ ಪೇರೆಂಟ್ಸ್, ಈ ವಿಷಯನ ಕ್ಲಿಯರ್ ಆಗಿ ಗುರ್ತಿಟ್ಕೊಂಡು ನೆನ್ಪಿಟ್ಕೊಂಡಿರಿ. ನೀವ್ ಒಂದ್ ಮಗುನ ಜನ್ಮ ಕೊಟ್ರೆ, ನಿಮ್ ಮನೇಲಿ ಒಂದ್ ಮಗು ಹುಟ್ಟಿದ್ರೆ ಆ ಮಗುಗೆ ಅನ್ನ, ಊಟ, ಬಟ್ಟೆ, ಅವ್ರಿಗೆ ಆಸ್ತಿ ಪಾಸ್ತಿ, ಇರಕ್ ಮನೆ, ಅವ್ರ ಸಂತೋಷ, ಚಾಕ್ಲೇಟ್, ಬಿಸ್ಕೆಟ್, ಐಸ್ ಕ್ರೀಮು, ಸಿನಿಮಾ, ಮೊಬೈಲ್ ಫೋನು, ಅದು ಇದು ಎಲ್ಲದಕ್ಕೂ ದುಡ್ಡು ಕಟ್ತಾ ಇದ್ರೆ ಸಂತೋಷ. ಯಾಕಂದ್ರೆ ನಿಮ್ ಮಕ್ಳು ಚೆನ್ನಾಗಿರ್ಬೇಕು ಅಂತ, ಅದು ತುಂಬಾ ಒಳ್ಳೇದು. ಅದೇ ರೀತಿ ಪ್ರಕೃತಿಲಿ ಒಂದು ವಿಚಾರ ನೋಡಿ, ಇಲ್ಲಿ ನಿಮ್ಗೂನು ನಮ್ಗೂನು ಮತ್ತೆ ಪ್ರಾಣಿಗಳಿಗೂ ಒಂದು ಡಿಫ್ರೆನ್ಸ್ ಇದೆ. ಪ್ರಾಣಿಗಳು ಕೂಡ ಆ ಮಕ್ಳಿಗೆ ಆಹಾರ ಕೊಡ್ಲಿಕ್ಕಾಗ್ಲಿ, ಶೆಲ್ಟರ್ ಕೊಡಕ್ಕಾಗ್ಲಿ ಎಲ್ಲ ಕಡೆ ಹೋರಾಟ ಮಾಡ್ತಾರೆ, ಪರ್ಫೆಕ್ಟ್. ಆದ್ರೆ ವಿದ್ಯೆ ಕೊಡೋದಕ್ಕೆ ಯಾವ ಪ್ರಾಣಿನೂ ಇಷ್ಟೊಂದು ಹೋರಾಟ ಮಾಡಲ್ಲ, ಮನುಷ್ಯ ಮಾತ್ರ ಇಷ್ಟು ಹೋರಾಟ ಮಾಡ್ತಾನೆ. ಯಾಕಂತಂದ್ರೆ ಏನಾಗುತ್ತೆ ಅಂತಂದ್ರೆ, ವಿದ್ಯೆ ಅನ್ನೋದು ಮಕ್ಕಳು ಪ್ರಪಂಚ ನೋಡಿ ಕಲಿಬೇಕು. ಅದನ್ನ ಏನ್ ಮಾಡ್ತಿದ್ರೆ ಕ್ಲೋಸ್ಡ್ ರೂಮ್ಸ್ ಅಲ್ಲಿ ಇಟ್ಬಿಟ್ಟು ಹಿಂಗ್ ಬಂದ್ರೇನೆ ಕಲಿಯೋದು, ಹಂಗ್ ಬಂದ್ರೇನೆ ಮೇಲೆ ಬಿಡೋದು ಅಂತ ಅದನ್ನ ಒಂದು ಬಿಸ್ನೆಸ್ ಮಾಡಿದ್ದಾರೆ. ದಟ್ ಈಸ್ ದ ಬಿಗ್ಗೆಸ್ಟ್ ಏನಂತ ಇರ್ತಾರೆ ಶಾಪ. ಒಂದು ದೇಶ ಬೆಳಿಬಾರದು ಅಂತ, ಒಂದು ದೇಶ ಬೆಳೆದಿರೋ ಕಾರಣ ಅದೇ ಒಂದು ಶಾಪ. ಇವತ್ತು ನನ್ನ ಜೊತೆ ಕೆಲಸ ಮಾಡ್ತಿರೋ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ಎಷ್ಟು ಆನೆಸ್ಟ್ ಇದಾರೆ ಅಂತಂದ್ರೆ, ನನ್ನ ಎಂಪ್ಲಾಯೀಸ್ ಇದಾರೆ, ಎಂತ ಆನೆಸ್ಟ್, ಎಂತ ಸಿನ್ಸಿಯರ್ ಅಂತಂದ್ರೆ, ಪಾಪ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗಿದೆ. ಫಾರ್ ಎಕ್ಸಾಂಪಲ್ ಕನ್ನಡ ಅಭಿಮಾನ ಅಂತ ಹೇಳೋದು, ಅವ್ರಿಗೆ ಇಂಗ್ಲಿಷ್ ಕಲ್ಸ್ಕೊಡಲ್ಲ, ಓಕೆ, ಹಾಗೇನೆ ಬೇರೆ ಏನೋ ಒಂದು ಆಸೆ ತೋರಿಸೋದು, ನೀವು ಎದ್ ಕಲ್ತ್ರೆ ಹಂಗ ಆಗ್ತೀರಾ ಹಿಂಗ ಆಗ್ತೀರಾ ಅಂತೇಳಿ ಅವ್ರ ಹತ್ರ ಹಣ ಸುಲಿಗೆ ಮಾಡಿ ಅವ್ರನ್ನ ಆ ಕಡೆನೂ ಇಲ್ದಿರ ಈ ಕಡೆನೂ ಅಸ್ತವ್ಯಸ್ತ ಮಾಡಾಕಿದ್ದಾರೆ. ಇದನ್ನೆಲ್ಲ ತಪ್ಪಿಸೋದಕ್ಕೆ ವಿಶ್ವಗ್ರಹ ಒಂದು ಅದ್ಭುತವಾದ ಯೋಜನೆ ಹಾಕೊಂಡಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ದು ಗ್ರಾಮೀಣ ಭಾಗದಲ್ಲಿ ನಡೀತಿರೋ 1120 ಲ್ಯಾಬ್ಗಳು ಏನಿದೆ ಅದು ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇನೆ. ಇನ್ನೂ ತುಂಬಾ ಜನ ಹೇಳ್ತಾರೆ, ಮೊನ್ನೆ ಹೇಳಿದ್ದೆ ನಾನು ಒಂದು ವಿಡಿಯೋದಲ್ಲಿ 1120 ಲ್ಯಾಬ್ಗಳಲ್ಲಿ ದಾವಣಗೆರೆಯಲ್ಲಿ 112 ಲ್ಯಾಬ್ ಮಾಡ್ಬೇಕು ಅಂತ ಇದೀನಿ. ಬಟ್ ಅದ್ರಲ್ಲಿ ಇವಾಗ ಒಂದು 8-10 ಮಾಡ್ತಾ ಇದ್ದೀನಿ. ಮಿಕ್ಕಿದ್ನ ಸ್ವಲ್ಪ ದಿವಸಕ್ಕೆ ಬ್ರೇಕ್ ಹಾಕಿದೀನಿ, August 15 ಯಾಕಂದ್ರೆ ಸಾಕಷ್ಟು ಜನ ಯೂಟ್ಯೂಬ್ ಅಲ್ಲಿ ನೋಡ್ತಿರೋರೆಲ್ಲ ಹೇಳ್ತಿದ್ದಾರೆ, ಸರ್ ಯಾವ್ದಾದ್ರು ಒಂದು ಸೆಂಟರ್ ಓಪನ್ ಮಾಡಿ ಮಕ್ಳಿಗೆ ಹೇಳಿ. ಆಲ್ರೆಡಿ ಅವ್ರು ಸರಿಯಾಗಿ ಇನ್ಫಾರ್ಮೇಶನ್ ನೋಡ್ತಿಲ್ಲ. ಆಲ್ರೆಡಿ ನಮ್ದು ಹಲಸುಬಾಳಲಾಗ್ಲಿ ಅಥವಾ ದುಗ್ಗಾವತಿಲಾಗ್ಲಿ ಮತ್ತೆ ಇನ್ನೊಂದು 2-3 ಪ್ಲೇಸ್ಗಳಲ್ಲಿ ಸ್ಟಾರ್ಟ್ ಆಗಿದಾವೆ, ಅಡ್ಮಿಷನ್ ಸ್ಟಾರ್ಟ್ ಆಗಿದಾವೆ. 15ನೇ ತಾರೀಕು ಜುಲೈ 15ನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಟ್ರೈನರ್ಸ್ಗೆ ಕ್ಲಾಸಸ್ ನಡೀತಿದಾವೆ, ಸ್ಪೋಕನ್ ಇಂಗ್ಲಿಷ್ಗೆ ಅಡ್ಮಿಷನ್ ನಡೀತಿದಾವೆ. ಬಿಸ್ನೆಸ್ ಮಾಡಲ್ ಅಂತೂ ಪರ್ಫೆಕ್ಟ್ ಆಗಿದೆ. ಬಟ್ ನಂಗೆ ಬಂದಿರೋ ಒಂದು ಸಮಸ್ಯೆ ಏನ್ ಗೊತ್ತಾ, ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾ ಇದಾರೆ, ಶಿವ ನೀವು ಬಿಸ್ನೆಸ್ ಅಂತ ಹೇಳ್ತೀರಾ, ಫೀಸ್ ತಗೊಂತಾ ಇದೀರಾ, ಮಕ್ಳಿಗೆ ಕ್ಲಾಸ್ ಹೇಳ್ಕೊಡ್ತಾ ಇದೀರಾ, ಮತ್ತೆ ಫ್ರೀ ಮಾಡ್ತೀನಿ ಅಂತೀರಾ, ಹೇಗೆ ಎತ್ತ ಅಂತ ಹೇಳ್ತಾ ಇದಾರೆ. ನಾನೇ ಮಾಡ್ಬೇಕು ಅಂತ ಇಲ್ಲ ರೀ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಯಾವ ಇನ್ವೆಸ್ಟರ್ ಇರ್ಬೋದು, ಯಾರೋ ದೊಡ್ಡವರು ಇರ್ಬೋದು, ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಇರ್ಬೋದು, ಇಲ್ಲ ಯಾರೋ ಏನೋ ಸೋಷಿಯಲ್ ಸರ್ವಿಸ್ ಇರ್ಬೋದು, NGO ಇರ್ಬೋದು, ನಿಮಗೆ ಒಂದು ವಿಚಾರ ಹೇಳ್ತೀನಿ ಕೇಳಿ. ಒಂದು ಹಳ್ಳಿಲಿ ಒಂದು 300 ಫ್ಯಾಮಿಲಿ ಇರುತ್ತೆ ಅಂತಂದ್ರೆ, ಆ 300 ಫ್ಯಾಮಿಲಿ ಏನಾದ್ರೂ ಒಂದು ವಸ್ತುಗಳು ಕೊಂಡ್ಕೊಂತಾನೆ ಇರ್ತಾರೆ. ಆ ವಸ್ತುಗಳನ್ನ ಕೊಂಡ್ಕೊಂಡಾಗ ಪಾಪ ಅವ್ರು ಎಲ್ಲೆಲ್ಲಿ ಕೊಂಡ್ಕೊಂತಾರೆ ಅಂತ ಗೊತ್ತಿಲ್ಲ. ವಿಶ್ವಗ್ರಹ ಹೇಗೆ ಎಜುಕೇಶನ್ ಎಲ್ಲ ಫ್ರೀ ಮಾಡುತ್ತೆ, ಹೇಗ್ ಮಾಡ್ಬೋದು, ನಾನು ನಿಮ್ಗೆ ಆಲ್ರೆಡಿ ದಾರಿಗಳು ಹೇಳಿದೀನಿ. ಫಸ್ಟ್ ನಿಮ್ ಮಕ್ಳು ಏನ್ ಮಾಡ್ಬೇಕು, ನಮ್ ಕೋರ್ಸಸ್ ಜಾಯ್ನ್ ಆಗ್ಬೇಕು. ಅಷ್ಟೊಂದಷ್ಟು ಫೀಸ್ ಅಂತೂ ಮಿನಿಮಮ್ ಫೀಸ್ ವರ್ಷಕ್ಕೆ 3000 ರೂಪಾಯಿ, ಅಂದ್ರೆ ಒಂದು ಸಬ್ಜೆಕ್ಟ್ಗೆ 100 ರೂಪಾಯಿಗಿಂತ ತುಂಬಾ ಕಮ್ಮಿ ಚಾರ್ಜಸ್ ಅಲ್ಲಿ ನಾವು ವರ್ಷ ಪೂರ್ತಿ ಟ್ರೈನಿಂಗ್ ಕೊಡ್ತಾ ಇದೀವಿ. ಹಾಗೆ ಬಂದಾಗ ಈಗ ಇದನ್ನು ಕೂಡ ಫ್ರೀ ಮಾಡ್ಲಿಕ್ಕೆ ಶಿವ ಹತ್ರ ಏನೇನ್ ದಾರಿ ಇದೆ ನಾನು ಆಲ್ರೆಡಿ ಹೇಳಿದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕಂಪನೀಸ್ ಹತ್ರ ಮಾತಾಡ್ತಾ ಇದ್ದೀನಿ, ಹಾಗೇನೆ NGOs ಹತ್ರ ಮಾತಾಡ್ತಾ ಇದ್ದೀನಿ, ಗೌರ್ಮೆಂಟ್ ಅಫಿಷಿಯಲ್ಸ್ ಹತ್ರ ಮಾತಾಡ್ತಾ ಇದ್ದೀನಿ, ಸಿಕ್ಕಿದವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದೀನಿ. ಲಯನ್ಸ್ ಕ್ಲಬ್ ಇರ್ಬೋದು, ರೋಟರಿ ಕ್ಲಬ್ ಇರ್ಬೋದು. ಇನ್ಫ್ಯಾಕ್ಟ್ ನಾನು ದಾವಣಗೆರೆ ಆಸರೆ ಕ್ಲಬ್, ಲಯನ್ಸ್ ಕ್ಲಬ್ ಅಲ್ಲಿ ಸೆಕ್ರೆಟರಿ ಆಗಿದ್ದೀನಿ. ಸೊ ಎಲ್ಲಾ ಕಡೆಯಿಂದ ಎಲ್ಲೆಲ್ಲಿಂದ ಏನೇನ್ ಕೊಡ್ಬೋದು ಅದನ್ನೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈಗ ಇವತ್ತು ಬೆಳಿಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ, ಗುರುಗಳ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡ್ರೆ ಪೇರೆಂಟ್ಸ್ ಮತ್ತೆ ಟೀಚರ್ಸ್ಗೆ ಡೆಫಿನೆಟ್ ಆಗಿ ಇದನ್ನ ಕಾರ್ಯರೂಪಕ್ಕೆ ತರಬೇಕು. ಒಂದು ವೇಳೆ ಭಾವತಿ ಭಿಕ್ಷಾಂದೇಹಿ ಅಂತ ನಾನು ಓದಿ ಅಂತ ಇಟ್ಕೊಳ್ಳಿ, ಈ ಒಂದು 300 ಮಕ್ಕಳಿಗೆ ಸ್ಪಾನ್ಸರ್ ಮಾಡಿ ಅಂತ ಯಾರು ಮಾಡಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ಅಂತ ಬಂತು. ಅವಾಗ ಸ್ಟ್ರೇಟ್ ಆಗಿ ಯೋಚನೆ ಮಾಡಿದೆ, ಕಾರ್ಪೊರೇಟ್ ಕಂಪನಿಗಳು ಏನೇನ್ ಬಿಸ್ನೆಸ್ ಮಾಡ್ತಿದ್ದಾರೆ. ಒಂದು ಮಗು, ಲೆಟ್ಸ್ ಎನ್ ಎಕ್ಸಾಂಪಲ್, ಒಂದು ಮಗು ಪೆನ್ಸಿಲ್ ತಗೊಳುತ್ತೆ, ಒಂದು ಮಗು ಬುಕ್ ತಗೊಳುತ್ತೆ. ಇವತ್ತು ಹೇಳ್ತೀನಿ, ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ, 200 ರೂಪಾಯಿ 300 ರೂಪಾಯಿ MRP ಬುಕ್ಗಳು 4000 5000 ಇಸ್ಕೊಂತ ಇದ್ರಿ. ಯಾಕ್ರಿ ಇಸ್ಕೊಂತ ಇದ್ದೀರಾ? ಯಾಕ್ರಿ ಇನ್ನೆಷ್ಟು ಸುಲಿಗೆ ಮಾಡ್ತೀರಾ? ಟ್ಯೂಷನ್ ಫೀಸ್ ಅಂತ ಒಂದಷ್ಟು ಇಸ್ಕೊಂತ ಇದ್ದೀರಾ, ಯೂನಿಫಾರ್ಮ್ ಅಲ್ಲಿ ಮಾರ್ಜಿನ್ ಇಟ್ಕೊಂಡಿದ್ದೀರಾ. ಸೊ ನಾನು ಇವಾಗ ಏನ್ ಪ್ಲಾನ್ ಕೊಡ್ತಾ ಇದ್ದೀನಿ ನಿಮ್ಗೆಲ್ಲ ಪೇರೆಂಟ್ಸ್ಗೆ ಅಂತಂದ್ರೆ, ನಮ್ಗೆ 2 ದಾರಿ ಇದೆ.
ನನಗೆ ವಿಶ್ವಗ್ರ ಒಂದು ದೊಡ್ಡ ಕಮ್ಯುನಿಟಿ ಆಗಿದ್ದ ದಿವ್ಸನೇ ಪ್ರತಿಯೊಂದು ನಿಮ್ಮ ಮನೇಲಿ ಚಿಕನ್ ತಿಂತೀರಾ, ಮಟನ್ ತಿಂತೀರಾ, ಏನು ಒಂದು ಬಟ್ಟೆ ತಗೊಂತೀರಾ, ಒಂದು ಬರೆ ತಗೊಂತೀರಾ, ಏನೇ ತಗೊಂತೀರಾ, ಎಲ್ಲೆಲ್ಲಿ ತಗೊಂತಾ ಇದ್ದೀರಾ, ಏನೇನ್ ತಗೊಂತಾ ಇದೀರಾ ಅಂತ ಒಂದು ಕ್ಲೀನ್ ಆಗಿ ಕೂತ್ಕೊಂಡು ಒಂದು ಸಮೂಹ ತರ ಕೂತ್ಕೊಂಡು ಆ ಹಳ್ಳಿ ಲೆವೆಲ್ ಅಲ್ಲಿ ನಾವಿನ ಮೇಲೆ ಎಲ್ಲರೂ ಒಂದೇ ಕಡೆ ತಗೊಂತೀವಿ, ಒಂದೇ ವಿಚಾರದಲ್ಲಿ ತಗೊಂತೀವಿ, ಡಿಸ್ಕೌಂಟ್ ಮಾತಾಡ್ತೀವಿ. ಇವತ್ತು 10 ರೂಪಾಯಿ ನಡೀತಾರಂತ ವಿಚಾರನ 3 ರಿಂದ 4 ರೂಪಾಯಿ ಕೊಂಡ್ಕೊಳಂತ ಒಂದು ನಮ್ಗೆಲ್ಲ ಗೊತ್ತಿದೆ ಹೋಲ್ಸೇಲ್ ಮಾರ್ಕೆಟ್, ಮೆಟ್ರೋ ಗಿಟ್ರೋ ಅಂತೇಳಿ. ಬಟ್ ಅದನ್ನ ಕೆಲವೊಂದ್ ಕಡೆ ಮಾತ್ರ ಉಪಯೋಗಿಸ್ತಾ ಇದೀವಿ. ಇನ್ಮೇಲೆ ಏನ್ ಹೇಳ್ತೀರಾ ಅಂತಂದ್ರೆ ನಿಮ್ಗೊಂದ್ ಮಾತು ಹೇಳ್ತೀನಿ ಕೇಳಿ. ನನ್ ಮನೇಲಿ ಸ್ಕೂಲ್ಗೆ ಹೋಗೋ ಒಂದ್ ಮಗು ಇದೆ, ಅರ್ಥ ಆಗ್ತಾ ಇದೆ ಹೇಳ್ತಿರೋದು. ಆ ಸ್ಕೂಲ್ಗೆ ಮಗು ಎಜುಕೇಶನ್ಗೆ ಮತ್ತೆ ಇವಾಗ ಬೆಳಿತಿರೋ ಅಂತ ಒಂದು ರೇಟ್ಸ್ ಜಾಸ್ತಿ ಆಗ್ತಾ ಇರೋದಕ್ಕೆ ಎರಡು ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ. ಗೌರ್ಮೆಂಟ್ ಸ್ಕೂಲ್ ಕಳ್ಸೋಣ ಅಂದ್ರೆ ಕ್ವಾಲಿಟಿ ಸಿಗ್ತಲ್ಲ, ಪ್ರೈವೇಟ್ ಸ್ಕೂಲ್ ಕಳ್ಸಿದ್ರೆ ನನ್ ಮಗುಗೆ ಫೀಸ್ ಕಟ್ಟಕ್ ಆಗ್ತಿಲ್ಲ, ನನ್ಗೆ ಫೀಸ್ ಕಟ್ಟಿದ್ರೆ ಅನ್ನ ತಿನ್ನಕ್ ಆಗ್ತಾ ಇಲ್ಲ, ಸಂಘಗಳು ಕಟ್ಟಕ್ ಆಗ್ತಿಲ್ಲ, ಚೀಟಿ ಕಟ್ಟಕ್ ಆಗ್ತಿಲ್ಲ. ಇದೆಲ್ಲ ಸಮಸ್ಯೆಗಳಿರುವಾಗ ನೀವ್ ಯಾವ್ದೇ ಒಂದು ಮನೆ ಹತ್ರ ಅಂಗಡಿಗಾದ್ರೂ ಹೋಗಿ, ಎಲ್ಲಿಗಾದ್ರೂ ಹೋಗಿ ₹1 ಕೊಟ್ಟು ಚಾಕ್ಲೇಟ್ ಕೊಡಿಸ್ಬೇಕು ಅಂದ್ರೆ ನಿಮ್ ಮಗು ಏನೇ ಖರ್ಚು ಮಾಡ್ಬೇಕಂದ್ರೂ 2 ಸತಿ ಕೇಳಿ, ನಾನು ಇದರಲ್ಲಿ ದುಡ್ಡು ಕೊಟ್ಟು ತಗೊಂತಾ ಇದ್ದೀನಿ, ಇದರಲ್ಲಿ ಇನ್ನೂ ಎಷ್ಟೋ ಒಂದಷ್ಟು ಲಾಭ ಬರ್ತಾ ಇದೆ ನಿಂಗೆ. ಆ ಲಾಭದಲ್ಲಿ ನನ್ನ ಮಗು ಎಜುಕೇಶನ್, ಯಾಕಂದ್ರೆ ನನ್ನ ಮಗು ಚಾಕ್ಲೇಟ್ ಕೇಳ್ತು ಅಂತಾನೆ ನನ್ನ ಹತ್ರ ಬಂದಿರೋದು. ನನ್ನ ಮಗು ಚಾಕ್ಲೇಟ್ ಕೇಳಿ ನನ್ನ ಹತ್ರ ಬರಲ್ಲ. ನನ್ನ ಮಗುನ ಚಾಕ್ಲೇಟ್ ಬೇಡ ಅಂತ ಹೇಳಷ್ಟು ಕ್ರೂರ ಪೇರೆಂಟ್ಸ್ ನನ್ನ ಹಾಕಾಗಲ್ಲ. ನನ್ನ ಮಗು ಚಾಕ್ಲೇಟ್ ತಗೊಂಡ್ರೆ ಇದ್ರಲ್ಲಿ 10 ಪೈಸೆ 20 ಪೈಸೆ ಲಾಭ ಬರ್ತಾ ಇದ್ರೆ 5 ಪೈಸೆ ನನ್ಗೆ ಎಜುಕೇಶನ್ ರೂಪದಲ್ಲಿ ಕೊಡಿ. ನನ್ನ ಮಗು ಎಜುಕೇಶನ್ ಡೆವಲಪ್ ಆಗ್ಲಿ. ಬರೀ ನಿಂದು ಚಾಕ್ಲೇಟ್ ತಿಂದೋ ಅಥವಾ ಬಿಸ್ಕೆಟ್ ತಿಂದೋ, ನಿನ್ ಚಿಕನ್ ತಿಂದೋ, ನಿಂದು ಗೋಬಿ ಮಂಚೂರಿ ತಿಂದೋ ಬರೀ ಅವ್ರ ದೇಹ ಮಾತ್ರ ಬೆಳೆಸ್ಕೊಂಡ್ರೆ ಸಾಕಾಗಲ್ಲ. ವಿದ್ಯೆ ಕೂಡ ಕಲಿಯಕ್ಕೆ ನೀನು ಕಾಂಟ್ರಿಬ್ಯೂಟ್ ಮಾಡಿ ಅಂತ ಒಂದು ನೀವು ಕೇಳಿ. ಇಲ್ಲ ಅಂತಂದ್ರೆ ನಾನೇ ಪೊಲೈಟ್ ಆಗಿ ಏನ್ ಮಾಡ್ತೀನಿ, ನಮ್ಮ ಯಾರು ಸ್ಟೂಡೆಂಟ್ಸ್ ಎಲ್ಲ ಅಡ್ಮಿಷನ್ ಆಗಿರ್ತಾರೆ ಅವ್ರದೆಲ್ಲ ಫೈಲ್ ತಗೊಂಡು ಆ ಹಳ್ಳಿಲೆ ಸರ್ವೆ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಒಂದು ಅರ್ಧ ಕೆಜಿ ಅಕ್ಕಿನೋ, ಅರ್ಧ ಕೆಜಿ ಸಕ್ಕರೆನೋ, ಎಲ್ಲಿಂದ ಏನೋ ಒಂದು ವಸ್ತು ತರ್ತಾ ಇರ್ತಾರೆ, ಒಂದು ಪೇಸ್ಟ್ ಏನೋ ಒಂದು ತರ್ತಾ ಇರ್ತಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವರಿಗೆಲ್ಲ ಒಂದೇ ಮಾತು ಹೇಳೋದು, ಅವರ ಮಕ್ಕಳಿಗೆ ಒಂದು ಸಂಸಾರದಲ್ಲಿ ನಾನು ಕ್ಲೀನ್ ಆಗಿ ಹೇಳ್ತೀನಿ ಕೇಳಿ, ಹೆಂಗೆ ಹುಡ್ಕೊಂಡ್ರು 1 ವರ್ಷದಲ್ಲಿ 1 ರಿಂದ 1.5 ಲಕ್ಷ ರೂಪಾಯಿ ಒಂದು ಫ್ಯಾಮಿಲಿ ಅವರ ದಿನನಿತ್ಯ ಸಾಮಗ್ರಿಗಳಿಗೆ ಯೂಸ್ ಮಾಡ್ತಾ ಇರ್ತೀರಾ. ಆ 1 ರಿಂದ 1.5 ಲಕ್ಷ ರೂಪಾಯಲ್ಲಿ 30% ಮಿಕ್ತು ಅಂತ ಇಟ್ಕೊಳ್ಳಿ. ಎಷ್ಟಲ್ಲಿ 30% ಮಾರ್ಜಿನ್ ಏನಾದ್ರು ನಾವು ಉಳಿಸಿದ್ರೆ ನಮ್ಮ ಮಗುಗೆ ಸ್ಕೂಲ್ ಫೀಸ್ 30-40 ಸಾವಿರ ರೂಪಾಯಿ ಏನಿದೆಲ್ಲ ಅದನ್ನ ಅಲ್ಲಿಂದನೇ ಕವರ್ ಮಾಡ್ಬೋದು. ಸೊ ಈ ತರ ಸಾಕಷ್ಟು ವಿಚಾರಗಳಿದೆ. ಪೇರೆಂಟ್ಸ್ ನಾನು ಮತ್ತೆ ಹೇಳ್ತೇನೆ, ಗುರುಪೌರ್ಣಿಮೆ ದಿವಸ ಮತ್ತೆ ನಾನು ಪೂಜೆ ಮಾಡೋ ಎಲ್ಲಾ ಗುರುಗಳು, ಅದಕ್ಕಿಂತ ಗುರುಗೆಲ್ಲ ಗುರು ಅಂತ ಹೇಳ್ತಾರಲ್ಲ ಪರಮಶಿವ, ಲಾರ್ಡ್ ಶಿವ, ಅವನ ಮೇಲೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನೀವೆಲ್ಲ ಎಷ್ಟು ಸಪೋರ್ಟ್ ಮಾಡ್ತೀರಾ ನಮ್ಮ ವರ್ಕ್ ಫ್ರಮ್ ಹೋಮ್ ಟೀಮಿಗೆ, ನಮ್ಮ ಟ್ರೈನರ್ಸ್ಗೆ, ನಮ್ಮ ಎಂಪ್ಲಾಯೀಸ್ಗೆ, ಮತ್ತೆ ನಮ್ಮ ಈ ಪ್ರಾಜೆಕ್ಟ್ಗೆ ಸಪೋರ್ಟ್ ಅಂದ್ರೆ ನೀವೇನು ಮಾಡೋದ್ ಬೇಕಾಗಿಲ್ಲ. ಆ ಚಿಕ್ಕ ಫೀಸು, ಒಳ್ಳೊಳ್ಳೆ ಕೋರ್ಸ್, ಕ್ವಾಲಿಟಿ ಕೋರ್ಸ್ಗೆ ಅಡ್ಮಿಷನ್ ಆಗ್ತೀರಾ, ಇಮಿಡಿಯೇಟ್ ಆಗಿ ನಾನು ನಿಮ್ ಮಕ್ಕಳದು ಏನಿದೆ ವಿಶ್ವಗ್ರ ಫೌಂಡರ್ ಆಗಿ ನಾನು ನನ್ನ ಸಂಸ್ಥೆಲಿರೋ ಒಂದು 7,000-8,000 ಜನ ಇದೀವಿ ಆಲ್ಮೋಸ್ಟ್ ನನ್ನ ಕನೆಕ್ಟ್ ಅಲ್ಲಿ, ಕರ್ನಾಟಕದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ. ಅದೇ ರೀತಿ ಇನ್ನೂ ಜನಗಳು ಪ್ರತಿ ದಿವಸ ಬರ್ತಿದ್ದಾರೆ. ಕೆಲವರು ದುಡ್ಡಿಗೋಸ್ಕರ ಬರ್ತಾರೆ, ಕೆಲವರು ಕೆಲ್ಸಕ್ಕೋಸ್ಕರ ಬರ್ತಾರೆ, ಕೆಲವರು ಏನೋ ಒಳ್ಳೆ ಹೆಸರಿಗೋಸ್ಕರ ಬರ್ತಾರೆ. ಅವ್ರು ಯಾವ ಕಾರಣಕ್ಕಾದ್ರೂ ಬರ್ಲಿ, ನಾವು ಎಲ್ಲಿ ಖರ್ಚು ಮಾಡ್ತಾ ಇದೀವಿ ಆ ದುಡ್ಡೆಲ್ಲ ಉಳಿಸಿ ಆ ದುಡ್ಡಿಂದ ನಮ್ಮ ಎಲ್ಲ ಏನು ವಿಶ್ವಗ್ರ ಎಜು ಸೊಲ್ಯೂಷನ್ಸ್ ಅಲ್ಲಿ ಬರ್ತಾರೆ, ಸಮೂಹವಾಗಿ ಬರ್ತಾರಂತ ಎಲ್ಲಾ ಮಕ್ಳಿಗೂ ಉಚಿತ ಎಜುಕೇಶನ್ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಎಲ್ಲ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಎಲ್ಲ ಒಂದೇ ದಿವಸ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ. ಒಂದೊಂದೇ ಸ್ಟೆಪ್ ಮಾಡ್ತಾ ಹೋಗ್ತಾ ಇದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಿಮ್ ಮಕ್ಳ ಮೇಲೆ ಇರ್ಲಿ, ನಿಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ನಿಮ್ ಮಕ್ಳ ಮೇಲೆ ಇರ್ಲಿ. ನಮ್ ಚಾನಲ್ ಅಲ್ಲಿ ಇರೋ ಎಲ್ಲಾ ವಿಡಿಯೋಸ್ ನ ನೋಡಿ, ಎಲ್ಲೇ ಏನಾದ್ರು ಶಿವ ಏನಾದ್ರು ಹೇಳಿದಾರ, ಏನೋ ಮಿಸ್ ಮಾಡಿದಾರ, ಏನೋ ಕನ್ಫ್ಯೂಷನ್ ಆಗಿದ್ಯಾ ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಸುಮ್ಮನೆ ಏನ್ ಬಂದು ಬಾಯಿಗೆ ಬಂದು ಹಾಕ್ಬೇಡಿ, ಲಾಜಿಕ್ ತರ್ಕ ಮಾಡಿ ಕಮೆಂಟ್ ಹಾಕಿ. ನನ್ನ ವಾಟ್ಸ್ಆಪ್ ನಂಬರ್ ಕೂಡ ಎಲ್ಲರ ಹತ್ರ ಇದೆ, ಕಾಲ್ಸ್ ಕೂಡ ಮಾಡ್ಬೋದು ನೀವು. ಐ ಡೋಂಟ್ ನೋ ವೆದರ್ ಐ ವಿಲ್ ಬಿ ಏಬಲ್ ಟು ಪಿಕ್ ದ ಕಾಲ್ಸ್ ಆರ್ ನಾಟ್. ಆಲ್ರೆಡಿ ಈಗ ಡೈಲಿ 300-400 ಕಾಲ್ಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಜಾಸ್ತಿ ಆಗ್ಬೋದು. ನನ್ನ ಟೀಮ್ ಇದೆ, ನಂದು ವಾಟ್ಸ್ಆಪ್ ನಂಬರ್ ತಗೊಳ್ಳಿ 7619375055. ಹಾಗೆ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಕೆಲಸ ಮಾಡಕ್ ಹೋದಾಗ, ಏನೋ ದೊಡ್ಡ ವಿಚಾರ ಮಾಡಕ್ ಹೋದಾಗ ಮಧ್ಯದಲ್ಲಿ ಯಾರಿಗೋ 4-5 ಜನಕ್ಕೆ ತೊಂದರೆ ಆಗಿರೋದು 100% ಆಗಿರುತ್ತೆ. ಆ ತೊಂದರೆ ಆಗಿರೋರು ಸುಮ್ಮನೆ ಅದೇ ತೊಂದರೆನ ಇಟ್ಕೊಂಡು ಏನೋ ಆಗ್ಬಿಟ್ಟಿದೆ ಅಂತ ಹೇಳೋದಕ್ಕಿಂತ ಆ ತೊಂದರೆ ಏನಿದೆ ನನ್ನ ಹತ್ರ ಕನೆಕ್ಟ್ ಮಾಡಿ, ನನ್ನ ಹತ್ರ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಸಾಲ್ಯೂಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಒಂದು ಭವ್ಯ ಭಾರತದ ಕನಸನ್ನ ಇವತ್ತು ಗುರು ಪೌರ್ಣಿಮೆ ದಿವಸ ನೋಡೋಣ. ಇದೇ ರೀತಿ ಒಂದು 5-10 ವರ್ಷ 15 ವರ್ಷ ನಾನು ಕೊನೆ ಉಸಿರೋವರೆಗೂ ಟ್ರೈ ಮಾಡಿ, ಹೇಗಾದ್ರೂ ಮಾಡಿ. ಐ ವಾಂಟ್ ಟು ಸಿ ಎ ಫ್ರೀ ಎಜುಕೇಶನ್ ಫ್ರೀ ಎಜುಕೇಶನ್ಗೆ ದುಡ್ಡು ಇಲ್ಲದಂಗೆ ಎಲ್ಲಾ ಮಕ್ಕಳು ಸೇಮ್ ಸ್ಕಿಲ್ಸ್ ಕಲಿತಿದ್ದಾರೆ. ಅದು ಯಾವುದೇ ಕೋರ್ಸ್ ಇರಲಿ, ಜಾವಾ, ಪೈಥಾನ್, ಪ್ರಪಂಚದಲ್ಲಿ ಯಾವ AR VR AI ಯಾವ ಡಿವೈಸ್ ಆದ್ರೂ ಪರವಾಗಿಲ್ಲ, ಏನಾದ್ರೂ ನಮ್ಮ ಭಾರತ ದೇಶದಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೆಕ್ಸ್ಟ್ 5-15 ವರ್ಷದೊಳಗಡೆ ಫ್ರೀಯಾಗಿ ಎಲ್ಲಾ ಮಕ್ಕಳು ಕಲಿಬೇಕು. 15 ವರ್ಷ ಅಂತ ನಾನು ಒಬ್ಬ ಯೋಚನೆ ಮಾಡ್ತೇನೆ. ನೀವೆಲ್ಲರೂ ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ ಡೈಲಿ 1 ಗಂಟೆ ಹಾಕಿದ್ರೆ 5 ವರ್ಷದಲ್ಲ ಪಾಸಿಬಲ್ ಮಾಡ್ಬೋದು. ನೀವು ಕಳ್ಕೊಳ್ಳೋದೇನಿಲ್ಲ. ನಮ್ ಜೊತೆ ಸ್ಟ್ರೈಟ್ ಬಿಸ್ನೆಸ್ ಮಾಡಿ, ಕ್ಲೀನ್ ಬಿಸ್ನೆಸ್ ಮಾಡಿ, ವಾದ ಮಾಡಿ, ವಿವಾದ ಮಾಡಿ,
ತರ್ಕ ಮಾಡಿ ಕಾಂಟ್ರಿಬ್ಯೂಟ್ ಮಾಡಿ, ಅರ್ಥ ಆಗ್ತದೆ ಹೇಳ್ತಿರೋದು, ಹೆಂಗಾದ್ರೂ ಮಾಡಿ ಈ ಒಂದು ವ್ಯವಸ್ಥೆನ ಸರಿ ಮಾಡ್ಲಿಕ್ಕೆ ನಮ್ ಕೈ ಜೋಡಿಸಿ ಅಂತ ಹೇಳ್ತಾ, ಇನ್ನು ಸಾಕಷ್ಟು ವಿಡಿಯೋಗಳು ಬರ್ತವೆ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅದ್ಭುತವಾಗಿರುತ್ತೆ. ನೀವು ನಮ್ ಬಗ್ಗೆ ವಿಶ್ವಗ್ರ ಬಗ್ಗೆ ನಿಜವಾಗ್ಲೂ ತಿಳ್ಕೊಬೇಕು ಅಂತ ಇದ್ರೆ ಎಲ್ಲೋ ಯಾವನ ಬಿಸ್ನೆಸ್ ಮಾಡೋನೋ, ಎಲ್ಲೋ ಯಾರೋ ಎಂಪ್ಲಾಯಿನೋ ಕೇಳೋದಲ್ಲ. ವಿಶ್ವಗ್ರ ಸೊಲ್ಯೂಷನ್ಸ್ ಎಜುಕೇಶನ್ ಕರೆಕ್ಟ್ ಆಗಿ ಕೊಡ್ತಾ ಇದಾರೆ ಇಲ್ವಾ ಅಂತ ನಾನು ಪಾಠ ಮಾಡಿದ ವಿದ್ಯಾರ್ಥಿಗಳನ್ನ, ಅವ್ರ ತಂದೆ ತಾಯಿಗಳನ್ನ, ನಮ್ಮ ಟ್ರೈನರ್ಸ್ ಹೇಳ್ಕೊಡ್ತಾರ ಸ್ಟೂಡೆಂಟ್ಸ್ ನ ಹೋಗಿ ಕೇಳಿ, ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಅದು ಬಿಟ್ಬಿಟ್ಟು ದಾರಿ ಹೋಕರನ್ನ ಕೇಳಿ ವಿಶ್ವಗ್ರ ಸೊಲ್ಯೂಷನ್ಸ್ ಹೇಗಿದೆ ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಆಗ್ಬಿಟ್ರೆ, ಎಲ್ರಿಗೂ ಎಲ್ಲ ಅರ್ಥ ಆಗ್ಬಾರ್ದು ಅಂತಾನೆ ಕೆಲವೊಂದ್ಸತಿ ಕೆಲವೊಂದು ಕನ್ಫ್ಯೂಷನ್ ಇಟ್ಟಿರ್ತೀನಿ. ಯಾಕಂದ್ರೆ ಕೆಲವರು ಪರಮ ಸ್ವಾರ್ಥಿಗಳು ಇರ್ತಾರೆ, ಇಂಥ ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡ್ತಿದ್ರು ಕೂಡ ಅದರಿಂದ ನಾನು ಹೇಗೆ ಲಾಭ ಪಡಿಬಹುದು ಅಂತ ಯೋಚನೆ ಮಾಡ್ತಿದ್ದಾರೆ. 3 ಕ್ಯಾಟಗರಿ ಜನಗಳು ನಂಗೆ ಪರ್ಫೆಕ್ಟ್ ಆಗಿ ಹೆಲ್ಪ್ ಮಾಡ್ತಾ ಇದಾರೆ. ಒಂದು ಎಂಪ್ಲಾಯೀಸ್, ಒಂದು ಸೆಲ್ಫ್ ಎಂಪ್ಲಾಯೀಸ್, ಹಾಗೆ ಬಿಸ್ನೆಸ್ ಮ್ಯಾನ್. ಇನ್ವೆಸ್ಟರ್ ಗಳಿದಾರಲ್ಲ, ಬೇಜಾನ್ ಆಟಾಡ್ಸ್ತಾ ಇದಾರೆ, ಗುಲಾಮ್ಗಿರಿ ಮಾಡ್ಸಕ್ ಟ್ರೈ ಮಾಡ್ತಾ ಇದಾರೆ, ನನ್ನ ಕೈಲಿ ಕಾಂಪ್ರಮೈಸ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ಐ ವೋಂಟ್ ಕಾಂಪ್ರಮೈಸ್ ಆನ್ ಮೈ ಎಥಿಕ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾ, ಆ ಇನ್ವೆಸ್ಟರ್ಸ್ ಇಲ್ಲ ಅಂದ್ರೂ ಕೂಡ ಐ ನೋ ಹೌ ಟು ರೇಸ್ ಫಂಡ್ಸ್, ಐ ಆಮ್ ವೆರಿ ಗುಡ್ ಅಟ್ ದಟ್. ಡೆಫಿನೆಟ್ ಆಗಿ ಪ್ರಾಜೆಕ್ಟ್ ನ ಸಕ್ಸಸ್ಫುಲ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಎಲ್ಲರಿಗೂ ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಶ್ವಗ್ರ.